ಗಂಡು ಮೆಟ್ಟಿದ ನಾಡು. ಮಲೆನಾಡಿನ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ತಪ್ಪಲಲ್ಲಿ ಸದಾಕಾಲ ತುಂಬಿ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ, ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರಭೂಮಿಯಲ್ಲಿ ನೆಲೆ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ. ಈ ಹಳ್ಳಿಯಲ್ಲಿ ವಂಶ ಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ. ಏನ್ರಿ, ನೀವು ಅವತ್ತೊಂದ್ ದಿವ್ಸ ಒಂದು ಮಾತು ಹೇಳಿದ್ರಿ. ಮನಿ ಅಂದ ಮ್ಯಾಗ ಇಬ್ಬರು ಗಂಡು ಮಕ್ಳಿರ್ಬೇಕ, ಒಬ್ಬ ಮನಿತನ ನೋಡ್ಕೊಳ್ಳಾಕ, ಮತ್ತೊಬ್ಬ ಮಾತೃಭೂಮಿ ರಕ್ಷಣೆ ಮಾಡಾಕ ಅಂದಿದ್ರಿ. ಆ ನಿಮ್ಮ ಮಾತನ್ನ ನಮ್ಮ ಮಗ ರಾಯ ಖರೆ ಮಾಡ್ಬಿಟ್ಟರಿ. ಬರ್ರಿ ಬರ್ರಿ. ಏನ್ ಮಾಡೋದವ? ಮುಂದಿನ ಬಾಗಲದಿಂದ ಬರ್ಬೇಕಂದ್ರ ನಿನ್ನ ಮಗನ ಹೆದರಿಕೆ ಆಕತ್ತ. ಹೆದರಾಕತ್ತೀರಿ ಅಂದ ಮ್ಯಾಗ ನೀವು ತಪ್ಪು ಮಾಡೀರಿ ಅಂದಂಗ ಆತು. ಅದೇನ್ ಹೇಳ್ರಲ್ಲ, ಆ ಚಾಪ್ಲಿನ್ ಸಾಹೇಬ ದೊಡ್ಡ ಸೈನ್ಯನ ಕಟ್ಕೊಂಡು ಯುದ್ಧ ಮಾಡುದು ನಿಕ್ಕಿ ಐತಿ. ಅದಕ್ಕ ಆ ಯುದ್ಧಕ್ಕೆ ನಿನ್ನ ಮಗನ ಕಳಿಸ್ಬೇಡವಾ, ಅವನ ಪ್ರಾಣಕ್ಕ ಅಪಾಯ ಐತಿ. ಅಯ್ಯ ನಿನ್ನ ಮಾರಿ ಮಣ್ಣ ಗಡಗ್ಲಿ. ಮಾರಿ ಮೇಲೆ ಮೀಸಿ ಬೋಳಿಸ್ಕೊಂಡು ಸೀರೆ ಉಟ್ಕೊಂಡವ್ರು ಆಡೋ ಮಾತುಗಳಿವು. ನಿನ್ನ ಬೆದರಿಕೆ ಮಾತುಗಳಿಗೆ ನಾನು ಹೆದರ್ಕೊಂಡು ನನ್ನ ಮಗ ರಾಯಣ್ಣನ ಸಂಗನನ್ನಾಗಿ ಮಾಡಿ ಮನಿ ಒಳಗ ಕುಂದರ್ಸಾಕ ನಾ ಏನು ನಿನ್ ಹಂಗ ಅಂಜು ಬುರುಕಿಯಲ್ಲೋ. ಸಮಾಧಾನ ಮಾಡ್ಕೋ ಕೆಂಚವ್ವ, ಸಮಾಧಾನ ಮಾಡ್ಕೋ. ಸಮಾಧಾನ? ಅನ್ನ ಇಕ್ಕಿದ ಮನೆಗೆ ಕನ್ನ ಹಾಕೋ ನಿಮ್ಮಂತವ್ರೆ ಕೂತು ಬೆಂಕಿ ಹಚ್ಚೋ ಹೊತ್ತಿನಾಗ ಸಮಾಧಾನವಾಗಿರಾಕ ನಾ ಏನು ಹುಚ್ಚಿ ಅಲ್ಲೋ. ಹುಲಿ ಕೂಡ ಕುಸ್ತಿ ಹಿಡಿದು ಅದರ ಛತ್ತ ಕೆಡವಿ ರಕ್ತ ಮಾನ್ಯದ ಹೊಲನ ದತ್ತಕ ಪಡೆದ ಭರಮಣ್ಣನ ಹೆಂಡತಿ ಅದೀನಿ, ನೆನಪಿರಲಿ. ನಾವಿಲ್ಲ ಯವ್ವ, ಹೊತ್ತಾಗೈತಿ, ಊಟ ಮಾಡಿ ನಡಿಯವ. ಸಿದ್ದಣ್ಣ, ನಿನ್ ತಮ್ಮ ರಾಯನು ಬರ್ಲಪ್ಪ. ಅತ್ತಿ, ಊರಾಗಿನ್ ಮಂದಿ ಅಷ್ಟು ಲಗುನ ಕಳ್ಸಂಗಿಲ್ಲ. ರಾಯಣ್ಣ ಬರಕ ತಡ ಆಗ್ತತಿ. ಊಟ ಮಾಡೋಣ ನಡೀರಿ. ಸಂಗವ ಅವ ಊರಾಗ ಅದನ, ಅವನ್ ಬಿಟ್ಟು ಉಣ್ಣೋದು ಹ್ಯಾಂಗ? ಯವ್ವ, ಹೊಟ್ಟಿ ತುಂಬಾ ಹಸಿಯಕತ್ತೈತಿ. ನಂಗೂ ಹಸ್ದೈತಿ. ಸಂಗವ ಅತ್ತಿ, ತಾಟ್ ಮಾಡವ. ಆತ. ನಡ್ರಿ.
ಯಾವ ತಾಯಿ ಬಿಸ್ತವ ಯಾವತ್ತಿದ್ರು ಕಿತ್ತೂರು ಚೆನ್ನವ್ವ ತಾಯಿ ಆಡಳಿತದಾಗ ಇರ್ಲಿಕ್ಕಬೇಕನ್ನದ ನನ್ನ ಆಸಿ. ಅದನ್ನ ನೀ ಹುಸಿ ಮಾಡಕ್ಕಿಲ್ಲ ಅಂತ ನಾನ್ ನಿನ್ನ ನಂಬಿನ ತಾಯಿ, ಕರುಣೆ ತೋರ್ಸು. ಭಕ್ತ, ನಿತ್ಯವೂ ಮಡಿಯುಟ್ಟು ನನ್ನನ್ನು ಆರಾಧಿಸುತ್ತಿರುವ ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೆ. ಇವತ್ ನಿನ್ ದರ್ಶನ ಭಾಗ್ಯ ನನಗ್ ಸಿಕ್ಕೈತಂದ್ರ ಆತ ನನ್ ಪುಣ್ಯ ತಾಯಿ. ಅಪ್ರತಿಮ ವೀರ, ನನ್ನ ಪರಮ ಭಕ್ತ, ನಿನ್ನ ಅಭೀಷ್ಟವನ್ನು ಈಡೇರಿಸಲು ದೇಶಾಭಿಮಾನ ನೂರ್ಮಡಿಯಾಗಲೆಂದು ಹರಸಿ ಆಶೀರ್ವದಿಸಿ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದು, ಸ್ವೀಕರಿಸು ಕಂದ. ನಂಬಿದವರಿಗೆ ಇಂಬು ಕೊಡೋ ಶಕ್ತಿ ಪ್ರದಾಯಿಣಿ. ಇವತ್ಗ ನನ್ ಜನ್ಮ ಪಾವನಾತು. ರಾಯ, ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ. 18ನೇ ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ ಭರಿತ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ತ್ಯಾಕರೆ ಕಣ್ಣು ಬಿತ್ತು. ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್. ಅಂತಹ ಕಾಲಘಟ್ಟದಲ್ಲಿ ಕುಳಿತುಕೊಳ್ಳಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಕಿತ್ತೂರಿನ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ. ಕಿತ್ತೂರು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧವೆಂದು ನಿಮ್ಮ ಕಲೆಕ್ಟರಿಗೆ ತಿಳಿಸಿ ಹೋಗಿ, ಹೊರಟು ಹೋಗಿ. ಓಕೆ. ಕುಲಕರ್ಣಿ, ನಾನ್ ನಿನ್ ಕಡಿಲಿಕ್ ಬಂದಿದ್ನಾ? ಇಲ್ಲ. ಯಾಕೆ ಸುಳ್ಳು ಹೇಳಿ ನನಗ ಜೈಲಿಗೆ ಸೇರಿಸ್ದಿ? ನಾ ಇಲ್ದಿದ್ ಬೇಡ ಆಗ ನಮ್ಮವ್ವನ್ ಡುಬ್ಬದ ಮ್ಯಾಲ ಬೀಸೋ ಕಲ್ ಯಾಕೆ ಏರಿಸ್ದಿ? ರಾಯಣ್ಣ,
ಎಲ್ಲಾ ಹೆಣ್ಣು ಜಾತಿಗೂ ಅಣ್ಣ ಅದಿ, ನನ್ನೊಬ್ಳಿಗಿಲ್ಲೇನ? ಅವ್ರ ತಪ್ಪನ ಹೊಟ್ಟೆಯಾಗ ಹಾಕೊಂಡು ನನ್ ಮಾಂಗಲ್ಯ ಭಾಗ್ಯ ಉಳಿಸಣ್ಣ, ನನ್ ಮಾಂಗಲ್ಯ ಭಾಗ್ಯ ಉಳಿಸು. ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ.